ಪ್ರತಿಯೊಬ್ಬರೂ ಕನ್ನಡ ಮತ್ತು ತೆಲುಗು ಭಾಷೆಯ ಲಿಪಿಗಳಲ್ಲಿರ್ತಕ್ಕಂಥ ಸಾಮ್ಯತೆಗಳನ್ನು ಗಮನಿಸಿರಬಹುದು. ಏಕೆಂದರೆ ಅವುಗಳಿಗೆ ಅಡಿಪಾಯ ಹಾಕಿದವರು ಬಾದಾಮಿ ಚಾಲುಕ್ಯರು. ಆದರೆ ಶತಮಾನಗಳು ಕಳೆದ ಹಾಗೆ ರಾಜವಂಶಗಳು ಬೇರೆ ಬೇರೆ ಆದವು. ಅಂದರೆ ಕರ್ನಾಟಕದಲ್ಲಿ ಸೇವನರು ಮತ್ತು ಹೊಯ್ಸಳರು, ಅಥವಾ ದೇವಗಿರಿಯ ಸೇವನರು ಅಥವಾ ಯಾದವರು ಮತ್ತು ಹೊಯ್ಸಳರು. ಅದೇ ರೀತಿ ತೆಲಂಗಾಣದಲ್ಲಿ ಕಾಕತೀಯರು, ವಾರಂಗಲ್ಲಿನ ಕಾಕತೀಯರು ಆಳತೊಡಗಿದರು. ಮತ್ತು ವಿಜಯನಗರ ಕಾಲಕ್ಕೆ ಕಾಕತೀಯರು ಮತ್ತು ವಿಜಯನಗರ ಕಾಲಕ್ಕೆ ಹಲವಾರು ರೀತಿಯ ಬದಲಾವಣೆಗಳು, ತೆಲುಗು ಲಿಪಿಯು ಹಲವಾರು ಬದಲಾವಣೆಗಳ ಒಳಗಾಗಿ ಅದು ತನ್ನದೇ ಆದ ಸ್ವಂತಿಕೆಯನ್ನು ಪಡೆಯಿತು. ಆದರೂ ಕೂಡ ಅದು ಕನ್ನಡದೊಂದಿಗೆ ಹಲವಾರು ರೀತಿಯಲ್ಲಿ ಸಾಮ್ಯತೆಯನ್ನು ಪಡೆದಿದೆ. ಮತ್ತು ಹಲವಾರು ರೀತಿಯಲ್ಲಿ ಕನ್ನಡವನ್ನು ತೆಲುಗು ಭಾಷೆಗೆ ಹೋಲುತ್ತದೆ. ಅಂದರೆ ಈ ಎರಡು ಭಾಷೆಗಳಲ್ಲಿ ಸಿಮಿಲ್ಯಾರಿಟೀಸ್ ಹೆಚ್ಚಾಗಿವೆ.